ಆಯಿತು, ಬಹುಶಃ ಅವತ್ತೇ ಪ್ರಾರಂಭ ಆಗ್ತಿತ್ತ ಏನೋ. ಅಡ್ಜನ್ ಆಗೋಯ್ತು, ಮೇಟಿಯವರು ಸತ್ತದ್ರಿಂದ ಅಡ್ಜನ್ ಆಗಿತ್ತು, ಸಿಟ್ಟಿಂಗ್ ಮೆಂಬರು ಸತ್ತದ್ರಿಂದ. ಬಹುಶಃ ಇತಿಹಾಸ ಈ ಬೆಳಗಾವಿ ಸುವರ್ಣಸೌಧದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ನನಗೆ. ಮೊದಲನೇ ವಾರನೇ ಪ್ರಾರಂಭ ಆಗಿ ಇವತ್ತು ಕೊನೆಯಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಲಾಸ್ಟ್ ಡೇ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ನಿನ್ನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ನನಗೆ ಸ್ವಲ್ಪ ನಿಶಕ್ತಿ ಕಾಡ್ತಾ ಇತ್ತು, ಆಮೇಲೆ ಸಮಯದ ಅಭಾವ ಕೂಡ ಇತ್ತು, ಸಾಯಂಕಾಲ ಬೇರೆ ಆಗಿತ್ತು. ಸೊ ಅದರಿಂದ ಇವತ್ತು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ತಾ ಇದ್ದೀನಿ. ನೀವು ಕೂಡ ಸದನದ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದೀರಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ. ಎರಡನೇ ದಿನವೇ ನೀವು BScನಲ್ಲಿ ಹೇಳಿದ್ರಿ, ಮೊದಲನೇ ದಿನವೇ ಮಾಡೋಣ, ಪ್ರಾರಂಭ ಮಾಡೋಣ ಅಂತ ಹೇಳಿ. ವಿರೋಧ ಪಕ್ಷದವರು ಹೇಳಿದ್ರು, ನಾನು ಹೇಳಿದೆ ನಾವು ರೆಡಿ ಇದ್ದೀವಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದೆ. ನೀವು ಕೂಡ ಅವಕಾಶ ಒದಗಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಮತ್ತು ವಿರೋಧ ಪಕ್ಷದವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲ, ಈಗ ಶಕ್ತಿ ಬಂದಿದೆಯಾ ಸರ್ ನಿಮಗೆ? ಶಕ್ತಿ ಬಂದಿದೆ ತಾನೇ? ಈಗ ಮಾತಾಡ್ಬೇಕು, 2 ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ. ನನ್ಗನ್ಸುತ್ತೆ ನಿಮಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ. ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ, ನಿಶಕ್ತಿ ಹೋಗಿದೆ ಅಂತ ಅನ್ಸಿದೆ. ಆಯ್ತು, ನಿಮ್ಮ ಕಳೆ ನೋಡ್ತಾ ಇದ್ರೆ. ಮೊನ್ನೆ 4 ದಿನ ಸ್ವಲ್ಪ ಯಾಕೋ ಸಪ್ಪಗಿತ್ತು, ನನ್ಗೇನೋ ರಾಜಕೀಯ ನಿಶಕ್ತಿ ಅನ್ಕೊಂಡಿದ್ದೆ. ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ. ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಏನೇನು ಶಕ್ತಿ ಬಿಡುಗಡೆ ಮಾಡಿ ಸಾಧ್ಯನೇ ಇಲ್ಲ. ರಾಜಕೀಯ ನಿಶಕ್ತಿ ಇದೆಯಲ್ಲ, ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಅವಕಾಶಗಳಿಗೆ ಅವಕಾಶನೂ ಇಲ್ಲ, ಮತ್ತು ಅಂಥ ಸಂದರ್ಭಗಳು ಬರೋದೂ ಇಲ್ಲ. ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ. ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ ಸರ್. ಡೈಲಿ ಡಿನ್ನರ್ ಪಾರ್ಟಿ ಡೈಲಿ ನಡೀತಾ ಇದೆ ಸರ್. ಮಾನ್ಯ ಅಧ್ಯಕ್ಷ, ಇತ್ತೀಚೆಗೆ ನೀವು ರಾಜಕೀಯವಾಗಿ ನಿಶಕ್ತಿ ಆಗಿದ್ದೀರಿ ಅಂತ ಸಾರ್ವಜನಿಕ ಚರ್ಚೆ ಇರೋದು. ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ಇಲ್ಲ, ರಾಜಕೀಯವಾಗಿ ನಿಶಕ್ತಿ ಆಗಿದ್ದೀರಿ ಅಂತ. ಸುನೀಲ್ ಕೂತ್ಗಳಪ್ಪ. ಈಗ ನೋಡಿ, ನಿಮ್ಮಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ, ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನು ಕೂಡ ಎತ್ತಲಿಲ್ಲ, ಮಧ್ಯ ಪ್ರವೇಶ ಮಾಡಲಿಲ್ಲ, ಕೂತ್ಕೊಂಡು ಕೇಳಿದ್ದೀನಿ. ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ. ರಾಜಕೀಯ ನಿಶಕ್ತಿ ಅದೆಲ್ಲ ಉತ್ತರ ಕೊಡ್ತೀನಿ ನಾನು. ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ. ಮತ್ತೆ ರಾಜಕೀಯನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಬೇಕಾದಂಥ ಅಗತ್ಯ ಇಲ್ಲ. ಅಧಿಕಾರ ಜನ ಕೊಡೋದು, ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಕಡೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಜನ ಆಶೀರ್ವಾದ ಮಾಡಿದ್ರೆ ಆ ಕಡೆ ಕೂತ್ಕೋಬೇಕಾಗುತ್ತೆ. ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರಲ್ವಾ, ಅವರೇ ಪ್ರಭುಗಳು. ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು. ನಾವು ಐಡಿಯಾಲಜಿ ಏನೇ ಹೇಳಿದ್ರು ಕೂಡ, ಕಾರ್ಯಕ್ರಮಗಳನ್ನು ಏನೇ ಹೇಳಿದ್ರು ಕೂಡ ಜನಗಳ ಮುಂದೆ ಅಂತಿಮವಾಗಿ ತೀರ್ಪು ಕೊಡೋರು ಯಾರು? ಅದರಿಂದ ರಾಜಕೀಯವಾಗಿ ನಿಶಕ್ತಿ ಅನ್ನೋ ಪದ ನನ್ನ ಹತ್ರ ಇಲ್ಲವೇ ಇಲ್ಲ. ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ, ಮುಂದೇನೂ ಕೂಡ ಇರೋದಿಲ್ಲ, ಹಿಂದೇನೂ ಕೂಡ ಇಲ್ಲ, ಈಗಲೂ ಕೂಡ ಇಲ್ಲ. ನೀವೇನ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ. ಯತ್ನಾಳ್ ಅವರೇ, ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಉತ್ತರ ಕರ್ನಾಟಕ ಚರ್ಚೆ ಉತ್ತರ ಬೇಡವಾ?
ಮುಖ್ಯಮಂತ್ರಿಗಳು 5 ವರ್ಷ ಪೂರ್ಣ ಉತ್ತರ ಕೊಡೋ ಯಾರು ಮಾಡ್ತಾರೋ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂಥ ಸಂಶಯ ಇವತ್ತು ಬರ್ತಾ ಇದೆ. ಯತ್ನಾಳ್ ಅವರೇ, ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ರು ನಿಮಗೆ ಪಕ್ಷದಿಂದ ತೆಗೆದಾಕಿತ್ತು. ಅದಕ್ಕೋಸ್ಕರ ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆನೆ ಮಾಡ್ಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ಏನು ನೀವು ಹೇಳದ್ರಲ್ಲ, ಅನ್ಯಾಯ ಆಯ್ತು ಅಂತ ನಾನು ಹೇಳಲ್ಲ. ಜನ ಹೊರಗಾಕಿದ್ದು ಸತ್ಯ ಜೊತೆಗಿದ್ದಾಗ ಅಲ್ಲ. ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ, ನೀವು ಹಂಗೆ ನಡೀತದ. ಅವೆಲ್ಲ ರಾಜಕಾರಣದಾಗ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ, ಆದರೆ ಸಂಶಯ ಇಟ್ಕೋಬೇಡಿ ಅಷ್ಟೇ. ಸಂಶಯ ಇಟ್ಟಿಗೆ ಬೆಳಕು ಹೋಗಬೇಡಿ. ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ. ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ ಕೊಡ್ಲಕ್ಕ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನೀವು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದೀರಿ ಚರ್ಚೆ ಮಾಡಲಿಕ್ಕೆ. ಸುಮಾರು 39 ಜನ ಸದಸ್ಯರು, 39 ಜನ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ಮತ್ತು ನೀವು ಅಂತ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.